ರೀಸೆಂಟ್ ಆಗಿ ನಾನೊಂದು ಇಡ್ಲಿ ಸಾಂಬಾರ್ ರೆಸಿಪಿ ಹಾಕಿದ್ದೆ. ಅದು ಫುಲ್ ವೈರಲ್ ಆಗಿ ಆ ವಿಡಿಯೋ ಕೆಳಗಿದ್ದ ಕಮೆಂಟ್ಸ್ ಎಲ್ಲ ಇಡ್ಲಿ ರೆಸಿಪಿ ಹೇಳಿ, ಮೆಜರ್ಮೆಂಟ್ ಹೇಳ್ಕೊಡಿ. ಸೊ ನಿಮ್ಗಳಿಗೋಸ್ಕರ ಈ ರೆಸಿಪಿ. ಇಲ್ಲಿ 1 ಕಪ್ ಉದ್ದಿನಬೇಳೆ ತಗೊಂಡಿದೀವಿ, ಹಾಫ್ ಸ್ಪೂನ್ ಮೆಂತ್ಯ, 3 ಮುಕ್ಕಾಲ್ ಗ್ಲಾಸ್ ಅಷ್ಟು ಅಕ್ಕಿ, ಆಮೇಲೆ 3/4 ಗ್ಲಾಸ್ ಅವಲಕ್ಕಿ, ಅರ್ಧ ಗ್ಲಾಸ್ ಸಾಬುದಾನಿ. ನೀವ್ ಯಾವ ಗ್ಲಾಸ್ ತಗೊಂಡಿರ್ತೀರೋ ಅದೇ ಗ್ಲಾಸ್ ಅಲ್ಲಿ ಇದೆಲ್ಲ ಮೆಜರ್ಮೆಂಟ್ಸ್ ತಗೊಳ್ಳಿ. ಆಮೇಲೆ ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಈ ತರ ನೀರಲ್ಲಿ ಏನು ಗಲೀಜಿಲ್ದಿರೋ ತರ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸೋಂಗೆ ವಾಶ್ ಮಾಡ್ಕೊಂಡು ಒಂದ್ 6 to 7 hours ನೆನ್ಸಿದ್ರೆ ಸಾಕು. ಅದಾದ್ಮೇಲೆ ನೀಟಾಗಿ ನೈಸಾಗಿ ರುಬ್ಕೋಬೇಕು. ಅದನ್ನ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ, ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ. ನಾವು ಫಸ್ಟ್ ರುಬ್ಕೊಂಡಿದ್ದು ಸಾಬುದಾನಿ ಅವಲಕ್ಕಿ, ಅದಕ್ಕೆ ಸ್ವಲ್ಪ ತೆಳ್ಳಗಿರೋ ತರ ಇತ್ತು. ಸೊ ಎಲ್ಲಾನು ನೀವು ಗಟ್ಟಿಗೆ ನೈಸಾಗಿ ರುಬ್ಕೋಬೇಕು. ತರಿ ತರಿ ತರ ಯಾವ್ದು ಇರಬಾರ್ದು. ಈ ಗಂಧ ಅಂತಾರಲ್ಲ, ಗಂಧ ತರ ಇರ್ಬೇಕು, ಆ ತರ ರುಬ್ಕೊಳ್ಳಿ. ಸೊ ರುಬ್ಕೊಂಡಾದ್ಮೇಲೆ ಅದಕ್ಕೆ ನಾವು ತಗೊಂಡಿರೋ ಮೆಜರ್ಮೆಂಟ್ಗೆ 2.5 ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ವಿ. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅಂದ್ರೆ ನೀವು ಸಪ್ರೇಟ್ ಹಾಕಿರ್ತೀರಲ್ಲ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಓವರ್ ನೈಟ್ ಅದನ್ನ ಬಿಟ್ಬಿಡಿ. ಅದಾದ್ಮೇಲೆ ಬೆಳಗ್ಗೆ ಎದ್ಬಿಟ್ಟು ನೀವು ನೀರಾಗ್ಲಿ ಅಥವಾ ಉಪ್ಪಾಗ್ಲಿ ಏನು ಹಾಕೊಳಕ್ ಹೋಗ್ಬೇಡಿ. ಇಲ್ಲಿ ನಾವು ತಗೊಂಡಿರೋ ಅಕ್ಕಿ ಬಂದು ಸೇಲಂ ಅಕ್ಕಿ ಅಂತಾರಲ್ಲ, ಇಡ್ಲಿ ರೈಸ್, ಆ ಅಕ್ಕಿ ತಗೊಂಡಿರೋದು. ಸೊ ಇನ್ ಕೇಸ್ ಯಾರಾದ್ರೂ ಕೇಳಿದ್ರೆ ಅಂತ ಫಸ್ಟ್ ಹೇಳ್ದೆ. ಆಮೇಲೆ ಇಡ್ಲಿ ಪಾತ್ರೆಗೆ ನೀರ್ ಹಾಕ್ಬಿಟ್ಟು ಒಂದ್ 5 minutes ನಾವಿಲ್ಲಿ ಬಿಸಿಯಾಗಕ್ಕೆ ಇಟ್ಕೋತಿದೀವಿ, ಇಡ್ಲಿ ಇಡಕ್ಕೂ ಮುಂಚೆ. ಆಮೇಲೆ ಇದಕ್ಕೆ ನಾವು ಎಣ್ಣೆ ಎಲ್ಲ ನೀಟಾಗಿ ಸವರ್ಕೊಂಡು ಹಿಟ್ಟು ಹಾಕ್ಬಿಟ್ಟು ಒಂದ್ 5 to 10 minutes, 10 minutes ಒಳಗೆ ಅನ್ಕೊಳ್ಳಿ, ಒಂದು 7-8 minutes ಅಷ್ಟು ಬೇಯಿಸ್ಕೊತಿದೀವಿ. ನೀವು ಜಾಸ್ತಿ ಇಡ್ಲಿನ ಬೇಯಿಸ್ಕೊಂಡ್ರು ಇಡ್ಲಿ ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಸೊ ಇದೊಂದು ಟಿಪ್ ನಿಮ್ಗೆ. ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದಾದ್ಮೇಲೆ ಒಂದ್ 5 minutes ಮತ್ತೆ ಆ ಪಾತ್ರೆ ಒಳಗೆ ಬಿಟ್ಬಿಡಿ. ಅದಾದ್ಮೇಲೆ ತೆಗೆದ್ರೆ ಇಡ್ಲಿ ಮಲ್ಲಿಗೆ ಇಡ್ಲಿ ತರ ಇರುತ್ತೆ, ಸಖತ್ ಸಾಫ್ಟ್ ಆಗಿರುತ್ತೆ. ನೀವೇ ನೋಡ್ತಿದ್ದೀರಲ್ಲ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.